ರುದ್ರದೇವರ ಮಡದಿಯಾದ ಸತೀದೇವಿ ಯೋಗಾಗ್ನಿಯಲ್ಲಿ ತನ್ನ ಪ್ರಾಣವನ್ನು ಅರ್ಪಣೆ ಮಾಡ್ತಾಳೆ. ಮುಂದೇನು ಅಂತ ಪ್ರಶ್ನೆ ಬಂದಾಗ ಮತ್ತೆ ಪಾರ್ವತಿಯಾಗಿ ಅವತರಿಸ್ತಾಳೆ. ಪಾರ್ವತಿ ಅಂದರೆ ಪರ್ವತದ ಮಗಳು. ಪಾರ್ವತಿ ಆಗಿ ಬರ್ತಾಳೆ. ಪಾರ್ವತಿಯಾಗಿ ಬಂದು ಮತ್ತೆ ತಪಸ್ಸು ಮಾಡಿ ರುದ್ರದೇವರ ಮಹಿಷಿ ಆಗ್ತಾಳೆ. ಮಹಿಷಿಯಾಗಿ ಮತ್ತೆ ಅವರ 100 ವರ್ಷಗಳ ದಾಂಪತ್ಯದಲ್ಲಿ ಮತ್ತೆ ಸ್ಕಂದ 6 ಮುಖದ ಷಣ್ಮುಖನ ಉತ್ಪತ್ತಿಯಾಗ್ತದೆ ಅಂತ ಮುಂದಿನ ಆ ಪರಂಪರೆಯನ್ನು ನಮಗೆ ಭಾಗವತ ಉಲ್ಲೇಖ ಮಾಡಿದೆ. ನಮಗೇನು ಅನ್ನಿಸ್ತದೆ ಅಂದರೆ ಸತಿ ಹೋದ್ಲು ಅಂತ ನಾವು ಅಳುತ್ತೇವೆ. ಸತಿ ಹೋದ್ದಲ್ಲ, ಸತೀದೇವಿ ಮತ್ತೆ ಪಾರ್ವತಿಯಾಗಿ ರುದ್ರದೇವರ ಅರ್ಧಾಂಗಿನಿಯಾಗಿ ಭೂಮಿಯಲ್ಲಿ ಬರುವ ಕಥೆಯನ್ನು ಅದರ ವಿವರಣೆ ಮಾಡಿದ್ದಾರೆ. 3 ಜನ ಹೆಣ್ಮಕ್ಕಳ ಕಥೆಯನ್ನು ವಿವರಿಸಿದ ಭಾಗವತ 2 ಗಂಡು ಮಕ್ಕಳ ಸಂತಾನವನ್ನು ವಿವರಿಸ್ತದೆ. ಚತುರ್ಥ ಸ್ಕಂದದಲ್ಲಿ ಒಬ್ಬ ಉತ್ಥಾನಪಾದನ ಪರಂಪರೆಯನ್ನು ವಿವರಿಸ್ತದೆ. ಭಾಗವತ ಹೇಳುತ್ತೆ, 2 ಗಂಡು ಮಕ್ಕಳು ಭಗವಂತನ ವಿಶೇಷವಾದ ಅಂಶದಿಂದ ತುಂಬಿದವರು ಎಂಬುದನ್ನು ಹೇಳಲಿಕ್ಕೆ ಮರೆಯುವುದಿಲ್ಲ. ಉತ್ಥಾನಪಾದ ಅವನಿಗೆ 2 ಜನ ಹೆಂಡಂದಿರು. ರಾಜರಿಗೆ ಎಷ್ಟೂ ಮದುವೆ ಆಗಲಿಕ್ಕೆ ಲೈಸೆನ್ಸ್, ಅವರೇ ಲೈಸೆನ್ಸ್ ಕೊಡುವವರು. ರಾಜಾನಃ ಬಹುವಲ್ಲಭ, ಎಷ್ಟೂ ಮದುವೆ ಆಗ್ಬೋದು. ಹಾಗಾಗಿ 2 ಜನ ಹೆಂಡಂದರನ್ನು ಪಡೆದಿದ್ದ ಉತ್ಥಾನಪಾದ. ಒಂದೊಂದು ಹೆಂಡತಿಯಲ್ಲಿ ಒಂದೊಂದು ಸಂತಾನ. ಮೊದಲನೇ ಹೆಂಡತಿ ಸುನೀತಿಯಲ್ಲಿ ಧ್ರುವ ಅನ್ನುವ ಮಗನನ್ನು ಪಡೆದಿದ್ದ. 2ನೇ ಹೆಂಡತಿ ಸುರುಚಿಯಲ್ಲಿ ಉತ್ತಮ ಅನ್ನುವಂತಹ ಮಗನನ್ನು ಪಡೆದಿದ್ದಾನೆ. ಅಮಿತ ಹೆಂಡತಿಯಾದರೂ ಮಕ್ಕಳು ಮಿತವಾದ ಮಕ್ಕಳು. ಮಿತ ಅಷ್ಟೇ ಅಲ್ಲ, ಹಿತವಾದ ಮಕ್ಕಳು, ಒಳ್ಳೆಯ ಮಕ್ಕಳು. ಅದನ್ನು ಪಡೆದವ ಉತ್ಥಾನಪಾದ. ಉತ್ಥಾನಪಾದ ಅಂತಂದರೆ, ಪಾದ ಅಂದರೆ ಸ್ವರೂಪ, ಉತ್ಥಾನ ಅಂತಂದರೆ ಊರ್ಧ್ವಂ ತನುವತಿ, ಅದನ್ನು ಮೇಲಕ್ಕೆ ಕಳಿಸಿಕೊಟ್ಟ ಸ್ವರೂಪ ಉಳ್ಳವ, ಅಂದರೆ ಮೇಲ್ಮುಖವಾದ ಪ್ರವೃತ್ತಿ ಉಳ್ಳವ. ನಮಗೆ ಉತ್ಥಾನಪಾದ ಅಂತ ಹೇಳುವಾಗ ನಮಗೆ ಸಹಜವಾಗಿ ನಮ್ಮ ಮನಸ್ಸಲ್ಲಿ ಏನು ಬರ್ತದೆ ಅಂತಂದರೆ ಹೆಣ್ಮರಳ ಅಷ್ಟು ತಲೆಯಲ್ಲಿ ಬರುವಂಥದ್ದು. ಒಬ್ಬ ಹೆಂಡತಿಯ ಮಾತಿಗೆ ಓಗೊಟ್ಟು ಅವಳ ಮಗನನ್ನೇ ತೊಡೆಯಲ್ಲಿ ಕೂಡಿಸಿಕೊಂಡು ಒಬ್ಬ ಮಗನನ್ನು ಬಲಿಕೊಟ್ಟ ಒಪಸ್ತ್ರೈಣ ಅಂತ ನಮಗೆ ಅನ್ನಿಸ್ತದೆ. ಅಂದರೆ ಹೆಂಡತಿಯ ಕೈಗೊಂಬೆ ಅಂತ ಕಾಣಿಸ್ತದೆ. ಅದಲ್ಲ, ಒಳ್ಳೆಯ ಚೇತನ, ಸ್ವಯಂಭುವ ಮನುವಿನ ಮಗ ಅಂತಂದರೆ, ಭಗವಂತನ ವಿಶೇಷ ಸನ್ನಿಧಾನ ಪಾತ್ರ ಅಂತಂದರೆ ನಾವಷ್ಟು ಕೀಳ್ಮಟ್ಟದಲ್ಲಿ ನಾವು ನೋಡಲಿಕ್ಕಾಗುವುದಿಲ್ಲ. ಉತ್ಥಾನಪಾದನ ಸಾಧನೆ ದೊಡ್ಡ ಸಾಧನೆ ಇದೆ. ಅದನ್ನು ನಾವು ಅನುಸಂಧಾನ ಮಾಡಬೇಕಾದ್ದು. ಹಾಗಾಗಿ ಊರ್ಧ್ವಮುಖವಾದ ಪ್ರವೃತ್ತಿಯನ್ನು ಉಂಟು ಮಾಡಿಕೊಡುವವ. ಹಾಗಾಗಿಯೇ ಅವನ ಮಗ ಧ್ರುವ ಸಹಜವಾಗಿಯೇ ಊರ್ಧ್ವಮುಖವಾದ ಪ್ರವೃತ್ತಿ ಉಳ್ಳವನಾದ. 2 ಹೆಣ್ಮಕ್ಕಳು, ಸುರುಚಿ ಸುನೀತಿ. ಉತ್ಥಾನಪಾದನಿಗೇನು, ಎಲ್ರಿಗೂ 2 ಜನ ಹೆಂಡಂದಿರು ಇರ್ತಾರೆ. ಸನ್ಯಾಸಿಗಳ ಹತ್ರನೂ ಇರ್ತಾರೆ. 2 ಜನ ಹೆಂಡಂದಿರಿರ್ತಾರೆ. ಸುರುಚಿ ಸುನೀತಿ. ನಾವು ಯಾರ ಬೆನ್ನ ಹಿಂದೆ ಹೋಗಬೇಕು, ಯಾರ ಬೆನ್ನ ಹಿಂದೆ ಹೋಗಬಾರದು ಅನ್ನೋದನ್ನು ಭಾಗವತ ಹೇಳುತ್ತೆ. ನಾವು ಸುರುಚಿಯ ಬೆನ್ನ ಹಿಂದೆ ಹೋಗಬಾರದು, ಸುನೀತಿಯ ಬೆನ್ನ ಹಿಂದೆ ಹೋಗಬೇಕು. ಸುರುಚಿ ಅಂತಂದರೆ ನಾಲಿಗೆಯ ಟೇಸ್ಟ್, ಅದರ ಬೆನ್ನ ಹಿಂದೆ ಹೋಗಬೇಡಿ. ಸುನೀತಿ ಅಂದರೆ ಒಳ್ಳೆಯ ಕಡೆಗೆ ನೀತಿ. ನೀತಿ ಅಂತಂದರೆ ನಯನ, ಕರ್ಕೊಂಡು ಹೋಗುವವಳು, ಒಳ್ಳೆಯ ಕಡೆಗೆ ಕರ್ಕೊಂಡು ಹೋಗ್ತಾಳೆ, ಅದರ ಬೆನ್ನ ಹಿಂದೆ ಹೋಗಬೇಕಾದ್ದು. ಸುರುಚಿ ಅಂತಂದರೆ ಕೆಟ್ಟ ಕಡೆ ಕರ್ಕೊಂಡು ಹೋಗುವುದು. ಡಾಕ್ಟ್ರು ಹೇಳ್ತಾರೆ ಶುಗರ್ ಪ್ಲೀಸ್ ಅಂತ ಹೇಳಿರ್ತಾರೆ. ನಮಗೆ ಸಕ್ಕರೆ ಇಲ್ಲದೆ ಏನು ಬೆಳಗ್ಗೆ ಉಸಿರೋದೇನೇ ಆಗೋಲ್ಲ ನಮಗೆ. ಇದು ನಮ್ಮ ಜೀವನಕ್ಕೆ ಮಾರಕ. ಸುರುಚಿ ಅಂತಂದರೆ ತಾತ್ಕಾಲಿಕವಾದ ರುಚಿ, ಅದರ ಬೆನ್ನ ಹಿಂದೆ ಹೋಗಬೇಡಿ. ಸಾಮಾನ್ಯವಾಗಿ ಈ ಯಾವುದು ನಿಷಿದ್ಧ ಅದನ್ನು ನಮ್ಮ ಇಂದ್ರಿಯಗಳು ಅಪೇಕ್ಷೆ ಪಡ್ತದೆ. ಯಾವುದನ್ನು ಮಾಡಬೇಡಿ ಅಂತ ಹೇಳ್ತಾರೆ ಅದನ್ನು ಮಾಡೋದಂದರೆ ತುಂಬ ಖುಷಿ. ಈ ಚಿಕ್ಕ ಮಕ್ಕಳು ಇರ್ತಾರೆ ನೋಡಿ, ಮಗು ನದಿ ಹತ್ರ ಹೋಗಬೇಡ, ನದಿ ಹತ್ರನೇ ಹೋಗುತ್ತೆ ಅದು.
ನದಿ ಹತ್ರ ಹೋಗು ಅಂತೇಳಿ ಹೋಗೋದೇ ಇಲ್ಲ ಅದು. ಅಂದರೆ ಮಕ್ಕಳ ಸ್ವಭಾವ ಹೇಗೆ ಅಂತಂದರೆ ನಾವು ಏನು ಹೇಳ್ತೇವೆ ಅದಕ್ಕೆ ವಿರುದ್ಧವಾಗಿ ಮಾಡುವಂಥದ್ದು. ಯಾವುದು ನಿಷಿದ್ಧ ಅದು ಅಂದರೆ ತುಂಬ ಸೂರ್ಯೋದಯಕ್ಕೆ ಮಲಗಬಾರ್ದು. ನಮ್ಮ ಕಣ್ಣತ್ರ ಕೇಳಿ, ಸೂರ್ಯೋದಯದಲ್ಲಿ ಮಲಗೋದ್ರೆ ತುಂಬ ಇಷ್ಟ ಅದಕ್ಕೆ. ಅದು ರಾತ್ರಿ ಎಷ್ಟು ಹೊತ್ತು ಬೇಕಾದರೂ ಮೊಬೈಲ್ ನೋಡ್ತಾ ಕೂಡ್ತದೆ, ಬೆಳಗ್ಗೆ ಆದ ಮೇಲೆ ಮಲಗ್ತಾ ಇರ್ತದೆ. ಯಾವುದು ಮಾಡಬೇಡ ಅಂತ ಹೇಳ್ತಾರೆ ಅದು ತುಂಬ ಇಷ್ಟ ಅದಕ್ಕೆ. ಅದು ಸುರುಚಿ ಅಂತ ತಾತ್ಕಾಲಿಕವಾದ ಸುಖನೇ ಅದಕ್ಕೆ ಎಂಜಾಯ್ ಮಾಡ್ತದೆ. ಪರಿಣಾಮೇ ಅಮೃತೋಪಮ. ಈ ಸುನೀತಿ ತತ್ಕಾಲದಲ್ಲಿ ಕಷ್ಟವನ್ನೆಲ್ಲ ಅನುಭವಿಸುವಂಥದ್ದು, ಪರಿಣಾಮದಲ್ಲಿ ಅಮೃತೋಪಮ. ಕರೆದದ್ದು ತಿನ್ನಬೇಡಿ, ಸ್ವೀಟ್ ತಿನ್ನಬೇಡಿ, ಉಪ್ಪು ಜಾಸ್ತಿ ತಿನ್ನಬೇಡಿ, ಮೆಣಸು ಜಾಸ್ತಿ ತಿನ್ನಬೇಡಿ ಅಂತ ಹೇಳಿದ್ರೆ ನಾಲಿಗೆ ಸ್ವಲ್ಪ ಒರಟಾಗಿ ಬಿಡ್ತದೆ, ಏನಪ್ಪ ಇದು ಜನ ಅಂತ. ಆದರೆ ಅದು ಸುನೀತಿ, ಪರಿಣಾಮದಲ್ಲಿ ಅಮೃತೋಪಮ. ಅದು ಅಂತಹದ್ದು ಜೀವನ ಸಾಧನೆ ಅಂತ ಕರೀತಾರೆ. ಸುರುಚಿ ಸುನೀತಿಗಳಲ್ಲಿ ಸುರುಚಿ ನಮಗೆ ಇಷ್ಟ ಆಗ್ತಾಳೆ, ಸುನೀತಿ ಇಷ್ಟ ಆಗುವುದಿಲ್ಲ. ಉತ್ತಾನಪಾದನಿಗೂ ಹಾಗೆ ಸುರುಚಿ ಇಷ್ಟ ಆದ್ಲು. ಹಾಗಾಗಿ ಉತ್ತಮ ಹತ್ತಿರನಾದ, ಧ್ರುವ ದೂರನಾದ. ಧ್ರುವನನ್ನು ದೂರ ಇಟ್ಟ ಸುನೀತಿ ಆ ಧ್ರುವನನ್ನು ಹತ್ತಿರಕ್ಕೆ ಸೇರಿಸಿ ತಲೆ ಮೇಲೆ ಕೈಯಿಟ್ಟು ಅವಳು ಹೇಳ್ತಾಳೆ, ಸುನೀತಿ ನೋಡು, ಆರಾಧಯ ಅಧೋಕ್ಷಜ ಪಾದಪದ್ಮಂ, ಭಗವಂತ ಇದ್ದಲ್ಲಿಗೆ ಹೋಗು ಅಂತ ಕಳಿಸಿಕೊಡ್ತಾಳೆ. ಯಾವ ತಾಯಿ ಕಳಿಸ್ತಾಳೆ? 5 ವರ್ಷದ ಕೂಸು ಮಗು ಕಾಡಿಗೆ ಹೋಗು, ಬದರಿಗೆ ಹೋಗು ಅಂತ ಕಳಿಸ್ತಾಳ. ತಾನೇ ಕರ್ಕೊಂಡು ಬರೋದಿಲ್ಲ, ಮಗು ನಿನ್ನ ಮನೆಯಲ್ಲಿ ಕೂಡು ಅಂತ, ನೀ ಚಳಿ ಆಗೋಲ್ಲ ಅಂತ ಹೇಳ್ತಾಳೆ. ಸುನೀತಿ ಸುನೀತಿ, ಒಳ್ಳೆಯ ಕಡೆಗೆ ನೀತಿ ಅಂದರೆ ಕಳಿಸಿಕೊಡ್ತಾಳಂತೆ. ಧ್ರುವ ಬರ್ತಾನೆ, ಏನು ಗೊತ್ತಿಲ್ಲ, ಬೇಸಿಕ್ ನಾಲೆಜ್ ಗೊತ್ತಿಲ್ಲ. ಅವಳು ಹೇಳಿದ್ದಿಷ್ಟೇ, ದೇವರನ್ನು ಒಲಿಸಿಕೊಂಡು ಬಾ ಅಂತ ಕಳಿಸ್ತಾಳೆ. ಧ್ರುವ ಓಡಿಕೊಂಡು ಬಂದಿದ್ದಾನೆ, ದೇವರನ್ನು ಒಲಿಸಿಕೊಂಡು ಬರಬೇಕು ಅಂತ ಹೊರಟಿದ್ದಾನೆ. ಹೇಗೆ ದೇವರನ್ನು ಒಲಿಸಿಕೊಳ್ಳೋದು? ಹೇಳಬೇಕೋ ಬೇಡವೋ ಪಾಠ? ಅಮ್ಮ ಏನು ಹೇಳಿಕೊಡಲಿಲ್ಲ. ಅವನು ಕೇಳಬೇಕಾ ಬೇಡವಾ? ಕೇಳಲಿಲ್ಲ, ಓಡಿ ಬಂದಿದ್ದಾನೆ ಅಂತ. ಅಂದರೆ ಕ್ಷತ್ರಿಯ ತೇಜಸ್ಸು ಅದು. ಮಾಡಬೇಕು ಅಂದರೆ ಮಾಡಬೇಕು, ಅದರಲ್ಲಿ ಏನು ಯಾಕೆ ಅಂತ ಪ್ರಶ್ನೆ ಇರಲಿಲ್ಲ. ನಾರದರು ಬರ್ತಾರೆ. ನಾವು ಒಳ್ಳೆಯ ಕೆಲಸಕ್ಕೆ ಹೊರಟ್ರೆ ದೇವರು ಸಹಾಯ ಮಾಡ್ತಾನೆ. ನಮ್ಮ ಸಂಕಲ್ಪ ಗಟ್ಟಿಯಾಗಿದ್ದರೆ ಭಗವಂತ ಅದನ್ನು ನಡೆಸಿಕೊಡ್ತಾನೆ. ಧ್ರುವ ಉದಾಹರಣೆ ನೋಡಿ. ಧ್ರುವ ಬಂದರೆ ನಾರದರು ಬರ್ತಾರೆ. ನಾರದರು ಬಂದವರು, ಧ್ರುವ ಎಲ್ಲಿ ಹೋಗ್ತಿ ಅಂತ ಕೇಳಿದರು. ಧ್ರುವ ಹೇಳ್ದ, ನಾರದರೆ ನನಗೆ ಪುರ್ಸೊತ್ತಿಲ್ಲ, ನಿಮಗೇನಾಗಬೇಕು ಹೇಳಿ, ನಾನು ಮುಂದೆ ಹೋಗ್ತೇನೆ. ಅಲ್ಲಪ್ಪ ಏನಿದು, ಎಲ್ಲಿ ಹೋಗ್ತಿ? ನಾನು ತಪಸ್ಸಿಗೆ. ತಪಸ್ಸಿಗೆ ಏನಿಲ್ಲ, ಬರೀ ಕೈಯಲ್ಲಿ ತಪಸ್ಸಿಗೆ ಹೆಂಗೆ ಹೋಗ್ತೀನಿ ನೀನು? ನಾರದರೆ ನನಗದು ಗೊತ್ತಿಲ್ಲ, ನಾನು ಹೋಗ್ತೇನೆ ಅಂತ ಹೇಳಿದೆ. ನಾರದರು ಹೇಳಿದರು, ಯಾಕೆ ಹೋಗ್ತಿ ತಪಸ್ಸಿಗೆ? ನನಗೆ ಅವಮಾನ ಮಾಡಿದ ಅಪ್ಪ, ನಾನು ಚಿಕ್ಕಮ್ಮ ಅವಮಾನ ಮಾಡಿದ್ದಾಳೆ, ನಾನು ತಡ್ಕೊಳ್ಳಿಕ್ಕಾಗ್ತಿಲ್ಲ. ನಾರದರು ಹೇಳಿದರು, ಮನೆಯಲ್ಲಿ ಇಂಥ ಗಲಾಟೆಗಳು ಆಗ್ತಲೇ ಇರ್ತದೆ. ಅಪ್ಪ ಬೈದ ಅಂತ ನಾವು ಹೋಗಿ ಸಮುದ್ರಕ್ಕೆ ಹಾರುವುದಲ್ಲ, ನಾವು ಮತ್ತೆ ಬದುಕಬೇಕು, ಸಾಧನೆ ಮಾಡಬೇಕು. ಈ ಚಿಕ್ಕ ಮಗು, ಹೋಗಿ ಚೆಂಡು ಕೊಡ್ತೇನೆ, ಆಟ ಆಡು ಅಂತ ಹೇಳ್ದ. ನಾರದರಿಗೆ ಧ್ರುವ ಹೇಳ್ತಾನೆ, ನಾರದರೆ ನಿಮಗೆ ಮನಸ್ಸಿದ್ದರೆ ನನಗೆ ಸರಿಯಾಗಿ ದೇವರನ್ನು ಕಾಣುವ ಮಾರ್ಗ ತೋರಿಸಿ. ನಿನಗೆ ಇಷ್ಟ ಇಲ್ಲ ಅಂತಂದರೆ ನಿಮ್ಮ ದಾರಿ ನಿಮಗೆ, ನಮ್ಮ ದಾರಿ ನನಗೆ. ನಾರದರಿಗೆ ಮೈ ರೋಮಾಂಚ ಆಯಿತು. ಏನು ಕ್ಷತ್ರಿಯನ ಮಾತು, ಎಂಥ ತೇಜಸ್ಸಿನ ಮಾತಿದು. ನಾರದರಿಗೆ ಖುಷಿ. ನಾರದರು ಜಾರಿ ಬಿದ್ದರು. ನಾರದರು ಹೇಳಿದ್ರು, ಧ್ರುವ ನಾನು ಹೇಳಿಕೊಡ್ತೇನೆ ಅಂತ ಹೇಳಿದರು. ಪುಟಾಣಿ ಹುಡುಗ ತಲೆ ಮೇಲೆ ಕೈ ಇಟ್ಟರು. ಏನು ವಾಕ್ಯ ನೋಡಿ. ಭಸ್ಮಾಸುರ ಕೈ ಇಟ್ಟ ಹಾಗಲ್ಲ, ಒಬ್ಬ ಸಾಮಾನ್ಯ ವ್ಯಕ್ತಿ ಕೈ ಇಟ್ಟರೆ ಭಸ್ಮಾಸುರ ಕೈ ಇಟ್ಟ ಹಾಗೆ ನಮ್ಮ ಇದ್ದದ್ದೆಲ್ಲ ಹೋಗಿಬಿಡ್ತದೆ ಅಷ್ಟೇ. ನಾರದರು ಕೈ ಇಟ್ಟರು. ಭಗವಂತನನ್ನು ಕಂಡ ಅಪರೋಕ್ಷ ಜ್ಞಾನಿಗಳು, ದೇವರನ್ನು ಮುಟ್ಟಿ ನಮಸ್ಕಾರ ಮಾಡಿದ ಕೈಗಳು. ಆ ಕೈಯನ್ನು ಅಯಮ್ಮೇ ಹಸ್ತೋ ಭಗವಾನ್ ಅಯಮ್ಮೇ ಭಗವತ್ತರಹ ಅಂತಹ ಕೈಯನ್ನು ಧ್ರುವನ ತಲೆ ಮೇಲೆ ಇಟ್ಟರಂತೆ. ಧ್ರುವನಿಗೆ ಒಂದು ಸಲ ಎಲ್ಲ ತಲೆ ತಿರುಗಿತಂತೆ. ತಿರುಗಿತು ಅಂತಂದರೆ ಎಲ್ಲ ಇದ್ದದ್ದೆಲ್ಲ ಖಾಲಿ ಆಯಿತು, ಒಳಗೆ ತುಂಬಿತು. ಎಲ್ಲ ತುಂಬಿಸಿದರು ಅವರು. ಭಗವಂತನ ಜ್ಞಾನ ಬರಲಿಕ್ಕೇನು ಬೇಕು ಇಡೀ ಒಳಗಿನಿಂದ ಶಕ್ತಿಯಾದಾನ ಮಾಡಿದರಂತೆ. ಒಳ್ಳೆಯ ಶಕ್ತಿಯಾದಾನ ಆಯಿತು. ನಾರದರು ಹೇಳಿದರು, ಧ್ರುವ ಮಂತ್ರೋಪದೇಶ ಮಾಡ್ತೇನೆ. ವಾಸುದೇವ ದ್ವಾದಶಾಕ್ಷರ ಮಂತ್ರವನ್ನು ಉಪದೇಶ ಮಾಡಿದರು.
ವಾಸುದೇವ ದ್ವಾದಶಾಕ್ಷರ ಮಂತ್ರ ಅಂದರೆ ವಾಸುದೇವ ಅಂದರೆ ಮೋಕ್ಷವನ್ನು ಕರುಣಿಸುವ ಭಗವಂತನ ಮಂತ್ರವನ್ನು ಉಪದೇಶ ಮಾಡಿದರು. ಮಂತ್ರ ಸಿದ್ಧಿ ಇದ್ದ, ಮಂತ್ರದಿಂದ ದೇವರನ್ನು ಕಂಡ ನಾರದರು ಮಾಡಿದಂತಹ ಉಪದೇಶ ಎಂಥ ನೇರ. ಇದು ಬ್ಲಡ್ಡಿಗೆ ಇಂಜೆಕ್ಷನ್ ಕೊಟ್ಟ, ಗ್ಲೂಕೋಸ್ ಇಂಜೆಕ್ಷನ್ ಕೊಟ್ಟ ಹಾಗೇನೆ ಆ ಧ್ರುವನಿಗೆ ಒಳ್ಳೆಯ ಟಾನಿಕ್ ಆಯಿತು, ಮಂತ್ರೋಪದೇಶ ಸಿಕ್ಕಿತು. ಹೇಳಿದರು, ಧ್ರುವ ಇಲ್ಲಿ ರೈಟಿಗೆ ಹೋಗಿ ಲೆಫ್ಟಿಗೆ ಹೋದರೆ ಮಧುವನ ಸಿಗ್ತದೆ ನಿನಗೆ, ಪಕ್ಕದಲ್ಲಿ ಯಮುನಾ ತೀರ ಇರ್ತದೆ, ಆ ಜಾಗದಲ್ಲಿ ತಪಸ್ಸು ಮಾಡು. ತಪಸ್ಸು ಮಾಡುವಾಗ ನೀನು ಆಹಾರದ ಚಿಂತೆ ಮಾಡಲಿಕ್ಕೆ ಹೋಗಬೇಡ, ಹೊಟ್ಟೆ ನಿನಗೇನು ಕೇಳುವುದಿಲ್ಲ, ನೀನು ಕೊಟ್ಟದರಲ್ಲಿ ತೃಪ್ತಿ ಪಡ್ತದೆ. ನೀನು ಅದು 1 ತಿಂಗಳು ಹಣ್ಣು ಮಾತ್ರ ತಿನ್ನು, ಹಣ್ಣು ಅಂಗಡಿಯಿಂದ ತರಿಸಬೇಕಾಗಿಲ್ಲ, ನಿನ್ನ ಮುಂದೆ ದೇವತೆಗಳೇ ಬೀಳಿಸ್ತಾರೆ. ಒಂದು ತಿಂಗಳಾದ ಮೇಲೆ ಎಲೆ ತಿನ್ನು, ಇನ್ನೊಂದು ತಿಂಗಳು ನೀರು ಮಾತ್ರ ಕುಡಿ, ಇನ್ನೊಂದು ತಿಂಗಳು ಗಾಳಿ ಮಾತ್ರ ಸ್ವೀಕಾರ ಮಾಡು, ಮತ್ತೊಂದು ತಿಂಗಳು ಪ್ರಾಣಾಯಾಮ ಮಾಡು, ತಪಸ್ಸು ಮಾಡು, ದೇವರು ಬರ್ತಾರೆ, ನಿನಗೆ ಒಲಿತಾರೆ. 3 ಹೊತ್ತು ತ್ರಿಸವನದಲ್ಲಿ ಯಮುನಾ ಸ್ನಾನ ಮಾಡು ಅಂತ ಹೇಳಿ ಆ ಧ್ಯಾನದ ಪ್ರಕ್ರಿಯೆಯನ್ನೆಲ್ಲ ಹೇಳಿದರು. ಬಾಯಿಯಿಂದ ಹೇಳಬೇಕಾದಷ್ಟನ್ನು ಬಾಯಲ್ಲಿ ಹೇಳಿದರು, ಕೈಯಿಂದ ಹೇಳಬೇಕಾದ್ದನ್ನು ಕೈಯಿಂದ ಹೇಳಿದರು. ಧ್ರುವನ ದೊಡ್ಡ ಸೌಭಾಗ್ಯ. ನಾರದರಿಗೆ ನಮಸ್ಕಾರ ಮಾಡಿ ಹೊರಟ. ಭಗವಂತನ ಅಪರೋಕ್ಷ ಜ್ಞಾನಿಗಳು ಮಾರ್ಗದರ್ಶನ ಮಾಡಿದರು. ಯಾರು ಮಾಡಬೇಕಂತ ಮಾರ್ಗದರ್ಶನ? ದೇವರನ್ನು ನೋಡಿದವ ದೇವರ ಹತ್ರ ಕರ್ಕೊಂಡು ಹೋಗಬೇಕು, ಹೀಗೆ ಹೋಗಿ ಅಂತ ಹೇಳಬೇಕು. ಪರ್ತಗಾಲಿ ಮಠದ ಅಡ್ರೆಸ್ ಗೊತ್ತಿದ್ದವ ಹೀಗೆ ಹೋಗಿ ಅಂತ ಹೇಳಿದ್ರೆ ನಾವು ಇಲ್ಲಿ ಬರಲಿಕ್ಕೆ ಸಾಧ್ಯ. ಇದರ ಪರಿಚಯನೇ ಇಲ್ಲದಿದ್ದವ ನೀವು ಅಲ್ಲಿ ಹೋಗಿ ಅಂತಂದರೆ ನಾವು ಹೇಗೆ ಬರಲಿಕ್ಕೆ ಸಾಧ್ಯ? ನಾರದರು ಬ್ರಹ್ಮರ್ಷಿಗಳು, ಭಗವಂತನನ್ನು ಕಂಡ ಮಹಾಜ್ಞಾನಿಗಳು, ಅವರು ಮಾರ್ಗದರ್ಶನ ಮಾಡಿದರು. ಧ್ರುವ ಬಂದ, ನೇರ ಬಂದ. ಇಡೀ ಪ್ರಪಂಚ ಮರೆತು ಹೋಯಿತು, ಮನೆ ಮರೆತು ಹೋಯಿತು, ರಾಜ್ಯ ಮರೆತು ಹೋಯಿತು, ಅಪ್ಪನ ತೊಡೆ ಮರೆತು ಹೋಯಿತು. ನೆನಪುಳಿದದ್ದು ಒಂದೇ, ಆ ವಾಸುದೇವ ರೂಪಿಯಾದ ಭಗವಂತ ಬರ್ತಾನೆ, ಮಧುವನಕ್ಕೆ ಬರ್ತಾನೆ, ಸ್ಥಳವನ್ನು ಸ್ಥಿರಪಡಿಸ್ತಾನೆ, ಯಮನೆಗೆ ಇಳಿತಾನೆ. ಮೈ ಕೊರೆಯುವ ಚಳಿ, ಶಿಶಿರ ಋತು, ಯಮನೆ ಐಸ್ ವಾಟರ್ ಅದು, ಅದರಲ್ಲಿ ಇಳಿತಾನೆ, ಸ್ನಾನ ಮಾಡ್ತಾನೆ. ಕಾಗೆ ಮುಳುಗಿದ ಹಾಗಲ್ಲ, ಮಂತ್ರ ಹೇಳಿ, ಅಗಮರ್ಷಣ ಮಂತ್ರ ಹೇಳಿ ಸ್ನಾನ ಮಾಡಿ ಮೇಲಕ್ಕೆ ಬರ್ತಾನೆ, ದೇವರ ಜಪ ಮಾಡ್ತಾನೆ. ಆಹಾರ 3 ದಿನಕ್ಕೆ 1 ಬಾರಿ, ದಿನಕ್ಕೆ 3 ಬಾರಿ ಅಲ್ಲ, 3 ದಿನಕ್ಕೆ 1 ಬಾರಿ. ಅದೇನು? ಬಿದ್ದ ಬೋರೆ ಹಣ್ಣು, ಬಿದ್ದ ಹಣ್ಣು ಹೇಗಿರ್ತದೆ ಅದನ್ನು, ಅದು ಎಷ್ಟು ಹೊಟ್ಟೆ ತುಂಬುವಷ್ಟಲ್ಲ, 1 ತಿಂದ. 1 ತಿಂಗಳು ದೇವರು ಬರಲಿಲ್ಲ. ದೇವರೆಲ್ಲಿದ್ದಾನ್ರಿ, ಗಂಟೆ ನೋಡಿದ, ಇನ್ನು ಆಗುವಂಥದ್ದಲ್ಲ, ನಮ್ಮ ಮನೆಗೆ ಹೋಗೋಣ ಅಂತ ಬರಲಿಲ್ಲ ಅವನು. ಮತ್ತೆ ನಾರದರ ಉಪದೇಶ ಅಷ್ಟು ಖಚಿತವಾಗಿತ್ತು. 2ನೇ ತಿಂಗಳು ಮತ್ತೆ ಬಿದ್ದ ಎಲೆಗಳು, ಅದನ್ನು ತಿಂದು, ಅದು ಎಷ್ಟು? ಮೊದಲು 3 ದಿನಕ್ಕೆ 1 ಬಾರಿ, 6 ದಿನಕ್ಕೆ 1 ಬಾರಿ ಎಲೆ ಮಾತ್ರ ತಿಂದು, ತಿನ್ನಬಾರದ ಎಲೆ ಅಲ್ಲ, ಅಲ್ಲೇ ಮರದಲ್ಲಿ ಬಿದ್ದ ಎಲೆ, ಒಣಗಿದ ಎಲೆಯನ್ನು ತಿಂದು ವ್ರತವನ್ನು ಮುಂದುವರಿಸಿದ. ದೇವರು ಬಾರದೇ ಇದ್ದಾಗ ಮತ್ತೆ 1 ತಿಂಗಳು ಸಾಧನೆ ಮುಂದುವರಿಸಿದ. ಹಣ್ಣು ಬಿಟ್ಟ, ಎಲೆ ಬೇಡ ಅಂತ ಬಿಸಾಡಿದ. ಅಲ್ಲಿಯೇ ಶೀತಲವಾದ ನೀರನ್ನು 1 ಬಾರಿ ಕುಡಿದು ವ್ರತವನ್ನು ಮುಂದುವರಿಸಿದ. 4ನೇ ತಿಂಗಳಾಯಿತು, ನೀರೂ ಇಲ್ಲ, ನೀರಿನ ಅಪ್ಪ ಗಾಳಿ ಮಾತ್ರ. ಅದೂ ಕೂಡ 1 ಬಾರಿ ಬಾಯಿ ತುಂಬ ಗಾಳಿಯನ್ನು ಸ್ವೀಕಾರ ಮಾಡಿ 1 ತಿಂಗಳು ತಪಸ್ಸು ಮುಂದುವರಿಸಿದ. ದೇವರು ಬರಲಿಲ್ಲ. ಎಲ್ಲ ಸಿಂಹ, ಹುಲಿ, ಚಿರತೆ, ಕರಡಿ. ನಾವು ದೇವರ ಕೊನೆ ಕೂತ್ರೆ ಸೊಳ್ಳೆ ಬಂದು ಕಚ್ಚುತ್ತೆ. ಜಪ ಮಾಡಲಿಕ್ಕೆ ಆಗಲ್ರಿ, ಸಾಕು ಅಂತ ಎದ್ದು ಬರ್ತೇವೆ. ಅಲ್ಲಿ ಸೊಳ್ಳೆ ಅಲ್ಲ, ಸೊಳ್ಳೆಗಳು ಎಷ್ಟು ಕಚ್ಚಿತೋ ಗೊತ್ತಿಲ್ಲ ಅವನಿಗೆ. ಹುಲಿ, ಸಿಂಹ, ಚಿರತೆ, ಕರಡಿಗಳು ಅದು ಗರ್ಜನೆ ಮಾಡಲಿಕ್ಕೆ ಪ್ರಾರಂಭ ಆಯಿತು. ಎಂಥವನೂ ಬಿಟ್ಟು ಬರಬೇಕು. ಧ್ರುವ ಕೇಳಿಸ್ಲೇ ಇಲ್ಲ ಅಂತೆ. ನಾರದರ ಉಪದೇಶ ಅಂದರೆ ಹಾಗಿತ್ತು. ಆ ಕಿವಿಗೆ ಬ್ಯಾನ್ ಮಾಡಿದಿರೋದು, ಅದು ಯಾವುದು ಹೊರಗಿನ ಶಬ್ದನೇ ಕೇಳಲಿಲ್ಲ. ಹುಲಿ, ಚಿರತೆ, ಸಿಂಹಗಳಿಗೆ ದೃಷ್ಟಿಯೇ ಹರಿಸಲಿಲ್ಲ. ದೇವತೆಗಳೇ ಹುಲಿ ಸಿಂಹದ ರೂಪದಲ್ಲಿ ಬಂದಿದ್ದರು ಅವನಿಗೆ ವಿಘ್ನ ಮಾಡಬೇಕೆ ಅಂತ. ಆದರೆ ಅವರೇ ಸೋತು ಹೋದರು. ಧ್ರುವನನ್ನು ನಾವು ಏನೂ ಅಲ್ಲಾಡಿಸ್ಲಿಕ್ಕಾಗೋಲ್ಲ ಅಂತ ಎದ್ದು ಹೋದರು.
ಅವನು 5ನೇ ತಿಂಗಳಲ್ಲಿ ಆ ಗಾಳಿಯನ್ನೂ ಬಿಟ್ಟು ಪ್ರಾಣಾಯಾಮ ತತ್ಪರನಾಗಿ ತಪಸ್ಸನ್ನು ಮುಂದುವರಿಸಿದ. ಆ ಗಾಳಿಯನ್ನು ಸ್ಥಗಿತಗೊಳಿಸಿ ಕುಂಭಕ ಪ್ರಾಣಾಯಾಮದಲ್ಲಿ ನಿಂತು ಒಂದು ಕಾಲಲ್ಲಿ ತಪಸ್ಸನ್ನು ಮುಂದುವರಿಸುತ್ತಾನೆ. ದೇವಲೋಕದ ತನಕ ಆ ಬಿಸಿ ತಾಗ್ತದೆ. ಭೂಮಿಯಲ್ಲಿ ಮಾಡಿದ ತಪಸ್ಸು, ಶಿಶಿರ ಋತುವಿನಲ್ಲಿ ಮಾಡಿರತಕ್ಕಂಥ ತಪಸ್ಸು ದೇವಲೋಕಕ್ಕೆ ಬಿಸಿ ಆಯಿತು ಅಂತ ಭಾಗವತ ಹೇಳುತ್ತೆ. ದೇವತೆಗಳು ಹೇಳಿದರು ದೇವರ ಹತ್ರ ಬಂದು, ಸ್ವಾಮಿ ನಮ್ಮ ಕುರ್ಚಿ ಬಿಸಿಯಾಗಿಬಿಟ್ಟಿದೆ, ನಮ್ಮ ಆಸನ ಕೂಡ್ಲಿಕ್ಕೆ ಆಗ್ತಾ ಇಲ್ಲ, ಬಿಸಿ. ದೇವರು ಹೇಳಿದ, ಏನು ಬಿಸಿ ಅಂತ ಕೇಳಿದರು. ಅದು ನಿಮ್ಮ ಭಕ್ತನ ತಪಸ್ಸಿನ ಆ ಬೆಂಕಿಯ ದಾಹ ತಡ್ಕೊಳ್ಳಿಕ್ಕಾಗೋದಿಲ್ಲ. ದೇವರು ಕೇಳಿದ, ಏನು ಮಾಡಬೇಕು? ಸ್ವಾಮಿ ಏನು ಬೇಕಾದರೂ ಮಾಡು, ಬಿಸಿ ತಣ್ಣಗೆ ಮಾಡು ಅಂತ. ದೇವರು ಬರ್ತಾನೆ, ವಾಸುದೇವ ರೂಪಿಯಾದ ಭಗವಂತ ದರ್ಶನವನ್ನು ಕೊಡ್ತಾನೆ. ಆದರೆ ಧ್ರುವ ಒಳಗಿನಿಂದ ಆನಂದಮಯನಾಗಿದ್ದಾನೆ. ತುಟಿಯಲ್ಲಿ ಮಂದಹಾಸ, ಒಳಗಿಂದ ಆನಂದ. ಆದರೆ ಅದನ್ನು ಎಂಜಾಯ್ ಮಾಡ್ತಾನೆ ನೋಡಿ ಧ್ರುವ. ದೇವರಿಗೆ ಹೊಟ್ಟೆ ಉರಿ ಬಂತಂತೆ, ನಾನು ಎದುರು ನಿಂತಿದ್ದೇನೆ, ನನ್ನಿಂದ ಖುಷಿಯಾಗಬೇಕು, ಇದೇನು ಖುಷಿ ಇವನಿಗೆ. ದೇವರು ನೋಡಿದ ಗಂಟೆ, ಧ್ರುವ ಕಣ್ ತೆಗಿತಾ ಇಲ್ಲ, ತಿರ್ಗಬರ್ಗಾಗಬೇಕಿತ್ತು. ಎಷ್ಟು ಹೊತ್ತು ದೇವರು ಬರುವುದಿಲ್ಲ ಅಂತ ಹೇಳಬೇಕಾದ್ದು, ದೇವರು ಬಂದು ಕಾದಂತೆ. ಧ್ರುವ ಕಣ್ತೆರೆ ಅಂತ ತೆರೆಯುವುದಿಲ್ಲ. ಒಳಗಿನಿಂದ ಆ ವಾಸುದೇವ ರೂಪ ನೋಡ್ತಾ ಇದ್ದಾನೆ. ಆ ಆನಂದದಲ್ಲಿ ಪ್ರಪಂಚವನ್ನೇ ಮರೆತು ಬಿಟ್ಟ. ಸಾಕು, ಇನ್ನೇನು ಬೇಡ ಅಂತ ದೇವರು ಆಲೋಚನೆ ಮಾಡಿದ. ಇದಕ್ಕೇನು ಪರಿಹಾರ? ಧ್ರುವ ನೋಡಬೇಕಾದ್ರೆ ಒಂದೇ ಪರಿಹಾರ, ಒಳಗಿನ ರೂಪ ಅದೃಶ್ಯ ಆಯಿತು. ಸ್ವಿಚ್ ಆಫ್ ಮಾಡಿಬಿಟ್ಟ ಒಳಗಿಂದ. ಅಯ್ಯೋ ಅಂತ ಧ್ರುವ ಅಳ್ಳಿಕ್ಕೆ ಶುರು ಮಾಡಿದ. ಕಣ್ಣು ತೆಗಿತಾನೆ, ಒಳಗಿದ ರೂಪ ಹೊರಗಿಂದ ಚಿನ್ಮಯವಾಗಿ ಅವನ ಕಣ್ಣ ಮುಂದೆ ಬಂದು ನಿಂತಿದೆ. ಏನು ಆನಂದ, ಆನಂದದ ಪರಾಕಾಷ್ಠೆ. ದೇವರು ಹೇಳಿದ, ಧ್ರುವ ಮಾತಾಡು ಅಂತ. ಮಾತಾಡಲಿಕ್ಕಾಗೋದಿಲ್ಲ. ಮಾತಾಡು ಅಂದರೆ ಮಾತಾಡಲಿಕ್ಕಾಗೋದಿಲ್ಲ ಅವನಿಗೆ. ತುಂಬ ಆನಂದ. ಆದರೆ ಮಾತೇ ಬರುವುದಿಲ್ಲ. ಮಾತು ತೊದಲ್ತದೆ, ಕಣ್ಣಲ್ಲಿ ನೀರು ಬರ್ತದೆ, ದೇಹದಲ್ಲಿ ಕಂಪ ಬರುತ್ತೆ. ಧ್ರುವನಿಗೆ ಆನಂದದ ಪರಾಕಾಷ್ಠೆ. ಯಾವ ದೇವರನ್ನು ಕಂಡಿದ್ದ ಅಂತಃಕರಣ ವೃತ್ತಿಯಲ್ಲಿ ಅದೇ ರೂಪ ಚಿನ್ಮಯವಾಗಿ ಅವನ ಮುಂದೆ ಬಂದು ನಿಂತಿದೆ. ಮಾತಾಡದಿದ್ದಾಗ ದೇವರು ಹೇಳ್ದ, ತಡ ಆಗುತ್ತೆ, ಇನ್ನೇನು ಮಾಡಿ ಮಾತಾಡಿಸಬೇಕು ಅಂತ. ಅಮ್ಮ ಮಗುವನ್ನು ಮಾತಾಡಿಸುವ ಹಾಗೆ ಮಾತಾಡಿಸ್ತಾನೆ. ಕಂಬುಮಯೇನ ಬ್ರಹ್ಮಮಯೇನ ಕಂಬುನ ಸ್ಪರ್ಶ. ಕೈಯಲ್ಲಿದ್ದ ಶಂಖದಿಂದ ಧ್ರುವನ ಗಲ್ಲವನ್ನು ಮುಟ್ತಾನೆ ಅಂತೆ ದೇವರು. ಶಂಖದಿಂದ ಗಲ್ಲವನ್ನು ಮುಟ್ಟಿದರೆ ಧ್ರುವ ಮಾತಾಡ್ತಾನೆ. ಶಂಖ ಬ್ರಹ್ಮಮಯೇನ ಅಂತ ಹೇಳ್ತಾರೆ. ಬ್ರಹ್ಮಮಯೇನ ಅಂತಂದರೆ ವೇದಮಯೇನ, ವೇದಾಭಿಮಾನಿನಿಯಾದ ಲಕ್ಷ್ಮೀಮಯೇನ, ಲಕ್ಷ್ಮೀಮಯವಾದ್ದು ಶಂಖ. ಶಂಖದಲ್ಲಿ ಲಕ್ಷ್ಮೀದೇವಿಯ ಸನ್ನಿಧಾನ ಅಂತ ಹೇಳ್ತಾರೆ. ಅದಕ್ಕೆ ನಮ್ಮ ಮನೆಯಲ್ಲಿ ಶಂಖ ಇಡಬೇಕು ಅಂತ. ಯಾವ ಮನೆಯಲ್ಲಿ ಶಂಖ ಇರ್ತದೆ ಆ ಮನೆಯಲ್ಲಿ ಶಂಖ್ಯೆಗಳು ಇರುವುದೇ ಇಲ್ಲ ಅಂತ. ಯಾವ ಶಂಖ್ಯೆಗಳೂ ಬರುವುದಿಲ್ಲ. ಅದೇ ಹಾಗಾದರೆ ಹೇಗೆ, ಹೀಗಾದರೆ ಹೇಗೆ, ಯಾವ ಸಂಶಯಕ್ಕೂ ಅವಕಾಶ, ಯಾವ ಕಷ್ಟಗಳಿಗೂ ಅವಕಾಶ ಇರುವುದಿಲ್ಲ. ಎಲ್ಲ ಸಮಸ್ಯೆ ಪರಿಹಾರ ಆಗುತ್ತೆ. ಆ ಶಂಖನಾದ ಆಗಬೇಕಂತೆ ಬೆಳಗ್ಗೆ ಸಾಯಂಕಾಲ ಸಂಧ್ಯಾಕಾಲದಲ್ಲಿ. ಆ ಶಂಖನಾದ ಆದರೆ ಗರ್ಭಾಹ ದೇವಾರಿ ನಾರೀಣ ವಿಶೀರ್ಯಂತೆ ಸಹಸ್ರದ ತವನಾದೇನ ಪಾಂಚಜನ್ಯ ಅಂತ ನಾವು ಹೇಳುವ ಮಂತ್ರಗಳು. ಅಂದರೆ ಆ ಶಂಖನಾದ ಆಯಿತು ಅಂತಂದರೆ ದೇವಾರಿ ನಾರೀಣ ಅಂದರೆ ದೈತ್ಯರ ಹೆಣ್ಮಕ್ಕಳ ಗರ್ಭ ಸಿಳಿ ಹೋಗ್ತದೆ. ಅಂದರೆ ನಮ್ಮ ಶತ್ರುಗಳೆಲ್ಲ ದೂರ ಆಗ್ತಾರೆ, ಎಲ್ಲ ಒಳ್ಳೆಯದೇ ಆಗ್ತದೆ. ವನಿತೆ ಯೂದುವ ಶಂಖ ಧ್ವನಿ ಕೇಳಿ ಬಂದ ನರಹರಿ ಅಂತ ಹೇಳ್ತಾರೆ ನೋಡಿ. ಆ ಹೆಣ್ಮಕ್ಕಳು ಬಾಯಿ ತುಂಬ ಶಂಖನಾದ ಮಾಡಿದರೆ ಮನೆಯಲ್ಲಿ ಹೊರಗಿದ್ದವರೆಲ್ಲ ಶಂಖನಾದ ಮಾಡಬೇಕಷ್ಟೇ. ನಮ್ಮ ಮನೆಯೆಲ್ಲ ಸುರಕ್ಷಿತ, ತುಂಬ ಸಮೃದ್ಧಿ ಆಗ್ತದೆ ಅಂತ. ಯಾಕೆ ಅಂತಂದರೆ ಶಂಖದಲ್ಲಿ ಲಕ್ಷ್ಮೀದೇವಿ ಇರ್ತಾಳೆ ಅಂತ. ಲಕ್ಷ್ಮೀದೇವಿ ಅಂತಂದರೆ ಜ್ಞಾನದ ದೇವತೆ, ಮನೋವಚನ ದೇವತೆ. ಮನಸ್ಸಿಗೆ ಪ್ರೇರಣೆ ಮಾಡುವವಳು, ವಚನಕ್ಕೆ ಪ್ರೇರಣೆ ಮಾಡುವ ಶಕ್ತಿ ಭಾಗ್ಯದ ಲಕ್ಷ್ಮಿ. ಧ್ರುವ ಮಾತಾಡ್ತಾನೆ. ಯೋಂತ ಪ್ರವಿಶ್ಯ ಮಮವಾಚ ಮಿಮಾಂ ಪ್ರಸುಪ್ತಾಂ ಸಂಜೀವಯತಿ ಅಖಿಲ ಶಕ್ತಿ ಧರಸ್ವಧಾಮ್ನ ಅಂತ ತನ್ನ ಅನುಭವವನ್ನೇ ದೇವರ ಮುಂದೆ ಹಂಚಿಕೊಳ್ತಾನೆ. ಮಾತಾಡದಿದ್ದ ಧ್ರುವ
ಮಾತಾಡಿದ್ದು ಸ್ವಾಮಿ ನಿನ್ನಿಂದ ಅಂತ ತನ್ನ ಅನಿಸಿಕೆಗಳನ್ನೆಲ್ಲ ದೇವರ ಮುಂದೆ ತೋಡಿಕೊಳ್ತಾನೆ. ಭಗವಂತ ಅವನಿಗೆ ಶಾಶ್ವತವಾದ ಪುರುಷಾರ್ಥವನ್ನು ಅನುಗ್ರಹ ಮಾಡಿ ನಿನಗೇನು ಬೇಕೋ ಅದನ್ನೆಲ್ಲ ಕಾಲಕಾಲಕ್ಕೆ ಕರುಣಿಸ್ತೇನೆ ಅಂತ ಹೇಳಿ ಭಗವಂತ ಅದೃಶ್ಯನಾಗ್ತಾನೆ. ಧ್ರುವ ಮನೆಗೆ ಬರ್ತಾನೆ, ಊರಿಗೆ ಬರ್ತಾನೆ. ಊರಿಗೆ ಮೊದಲೇ ಸೂಚನೆ ಸಿಕ್ಕಿರ್ತದೆ. ನಾರದರು ಮೊದಲೇ ಎಲ್ಲ ಹೇಳ್ತಾರೆ, ಏನು ಹೇಳಬೇಕೋ ಮೆಸೇಜೋ ವಾಟ್ಸಪ್ಪೋ ಮೊದಲೇ ಕಳಿಸಿಕೊಟ್ಟಿದ್ದಾರೆ. ಹಾಗಾಗಿ ಧ್ರುವ ಬರ್ತಾನೆ ಅಂತಂದರೆ ಅವನಿಗೆ ಸ್ವಾಗತಕ್ಕೆ ತಯಾರಾಗಿರ್ತದೆ. ಹೆಣ್ಣು ಮರಿ ಆನೆ ತಯಾರಾಗಿತ್ತು ಆನೆಯ ಮೇಲೆ ಮೆರವಣಿಗೆಗಾಗಿ. ಅಪ್ಪ ಮನೆಯಿಂದ ಹೊರಗೆ ಬಂದಿದ್ದ. ಸುರುಚಿ ಸುನೀತಿ ಎಲ್ಲ ಬಂದಿದ್ದರು. ಒಬ್ಬೊಬ್ಬರಿಗೆ ಒಂದೊಂದು ಭಾವನೆ. ಉತ್ಥಾನಪಾದನಿಗೆ ಅಯ್ಯೋ ಧ್ರುವ ಬರ್ತಾನೆ, ನಾನು ಹೇಗೆ ಮುಖ ತೋರಿಸಲಿ ಅಂತ. ಸುರುಚಿಗೆ ನಾನು ಹೋಗಿ ದೇವರನ್ನು ನೋಡಿಕೊಂಡು ಬಾ ಅಂತ ಹೇಳಿದ್ದೆ, ಅಮ್ಮ ನೋಡಿ ಬಂದಿದ್ದೇನೆ, ಏನು ಹೇಳ್ತೀರಿ ನೀವು ಅಂತ ಕೇಳ್ತಾನ, ನಾನು ಏನು ಹೇಳಲಿ. ಸುನೀತಿಗೆ ತುಂಬ ಖುಷಿ, ನನ್ನ ಮಗ ನನಗೇನು ಗೊತ್ತಿಲ್ಲ ಜ್ಞಾನಿಯಾಗಿ ಬರ್ತಾನೆ. ಒಬ್ಬೊಬ್ಬರಿಗೆ ಒಂದೊಂದು ಭಾವನೆ. ಧ್ರುವ ಬರ್ತಾನೆ, ಅಪ್ಪನಿಗೆ ನಮಸ್ಕಾರ ಮಾಡ್ತಾನೆ ರಾಜ, ಸುರುಚಿಗೆ ನಮಸ್ಕಾರ ಮಾಡ್ತಾನೆ, ಸುನೀತಿಗೆ ನಮಸ್ಕಾರ ಮಾಡ್ತಾನೆ. ಸುರುಚಿಯ ಮೇಲೆ ದ್ವೇಷ ಇಲ್ಲ, ದೇವರನ್ನು ಕಂಡ ಜ್ಞಾನಿ. ಸುನೀತಿಗೆ ನಮಸ್ಕಾರ ಮಾಡ್ತಾನೆ, ಮಾತೃದೇವೋ ಭವ. ಆ ಧ್ರುವನನ್ನು ಆನೆ ಮೇಲೆ ಕೂಡಿಸಿ ಮೆರವಣಿಗೆ ಮಾಡಿಸಿ ಊರಿಗೆ ಕರ್ಕೊಂಡು ಬರ್ತಾರೆ. ಅಪ್ಪನ ತೊಡೆ ಏನು, ಇಡೀ ದೇಶದ ಸಿಂಹಾಸನದ ಆಧಿಪತ್ಯನೇ ಧ್ರುವನಿಗೆ ಬಂತು. ದೇವರು ಒಲಿದರೆ ಎಲ್ಲ ನಮಗೆ ಸಿಗ್ತದೆ, ದೇವರು ಮುನಿದರೆ ಏನೂ ಸಿಗುವುದಿಲ್ಲ. ಉತ್ತಮ ಕಾಡಿಗೆ ಹೋಗಿದ್ದ, ಕಾಡ್ಗಿಚ್ಚಿಗೆ ಆಹುತಿಯಾಗಿ ಭಸ್ಮ ಆಗಿ ಬಿಡ್ತಾನೆ. ಅವನನ್ನು ಹುಡುಕಿಕೊಂಡು ಹೋದ ಅಮ್ಮ ಸುರುಚಿ ಅದೇ ಕಾಡ್ಗಿಚ್ಚಿಗೆ ಆಹುತಿಯಾಗಿ ಭಸ್ಮ ಆಗ್ತಾರೆ. ಭಾಗವತ ಹೇಳುತ್ತೆ, ದೊಡ್ಡವರ ಬಗ್ಗೆ ಉತ್ತಮರ ಬಗ್ಗೆ ನಾವು ಹೊಟ್ಟೆ ಕಿಚ್ಚು ಮಾಡಿದರೆ ಈ ಕಿಚ್ಚಿಗೆ ಬೆಂಕಿಗೆ ಆಹುತಿ ಆಗ್ತೇವೆ ಅಂತ ಎಚ್ಚರ ಕೊಟ್ಟಿದೆ. ಸುರುಚಿ ಮತ್ತು ಉತ್ತಮ ಇಬ್ಬರು ಅಸೂಯೆ ತೋರಿಸಿದರು, ಹೊಟ್ಟೆ ಕಿಚ್ಚು ತೋರಿಸಿದವರು. ಕಿಚ್ಚು ಅಂದರೆ ಬೆಂಕಿ, ಹೊಟ್ಟೆಯೊಳಗಿದ್ದ ಬೆಂಕಿ. ಅದು ಏನಾಯಿತು, ಕಾಡ್ಗಿಚ್ಚಾಗಿ ಪರಿಣಮಿಸಿ ಅವರನ್ನು ಬಲಿ ತಗೊಂಡಿತು ಅಂತ. ಇನ್ನೊಬ್ಬರ ಬಗ್ಗೆ ಹೊಟ್ಟೆ ಕಿಚ್ಚು ಮಾಡಬೇಡಿ, ಅಸೂಯೆ ಪಡಬೇಡಿ, ಸಾಧನೆಗೆ ಇಷ್ಟಪಡಿ ಅಂತ ಭಾಗವತ ಉಲ್ಲೇಖ ಮಾಡ್ತದೆ. ಧ್ರುವ ತಮ್ಮನಿಗಾದ ಅನ್ಯಾಯ, ತನ್ನ ಚಿಕ್ಕತಾಯಿಗಾದ ಅವಮಾನ ಅದನ್ನು ನೋಡಿ ಕುಬೇರನ ಭೃತ್ಯರ ಜೊತೆಗೆ ಯುದ್ಧಕ್ಕೆ ಹೋಗ್ತಾನೆ. ಎಲ್ಲರನ್ನೂ ಪುಡಿ ಮಾಡ್ತಾನೆ ಅವನ ತಾಕತ್ತಿನಿಂದಾಗಿ. ಸ್ವಯಂಭುವ ಮನಬಂದು ಉಪದೇಶ ಮಾಡ್ತಾನೆ, ಅಜ್ಜ ಬಂದು ಉಪದೇಶ ಮಾಡ್ತಾನೆ. ಧ್ರುವ, ಜ್ಞಾನಿಗಳು ಎಂತೆಂಥವರು ಆಗಿ ಹೋದರು, ಇದೇನು ನಿನಗೆ ರಾಜಕೀಯ, ಕುಬೇರನ ಮೇಲೆ ದ್ವೇಷ. ಕುಬೇರ ಏನು ಮಾಡಿದ? ಕುಬೇರ ಅಲ್ಲ, ಅವರವರ ಪ್ರಾರಬ್ಧ. ಉತ್ತಮ ಅವನ ಪ್ರಾರಬ್ಧ, ಕಾಡ್ಗಿಚ್ಚಿಗೆ ಆಹುತಿಯಾದ. ಸುರುಚಿಯ ಆಯುಷ್ಯ ಅಷ್ಟೇ ಕಾಡ್ಗಿಚ್ಚಿಗೆ ಆಹುತಿಯಾಗಿದ್ದಾಳೆ. ಅದನ್ನು ಇಟ್ಕೊಂಡು ನೀನು ಯಾರ್ಯಾರನ್ನೋ ಕೆಣಕುವುದು ತಪ್ಪು ಅಂತ ಹೇಳಿದಾಗ ಅಜ್ಜನ ಮಾತಿಗೆ ಬೆಲೆ ಕೊಟ್ಟು ಯುದ್ಧವನ್ನು ನಿಲ್ಲಿಸ್ತಾನೆ. ಕುಬೇರ ಪ್ರತ್ಯಕ್ಷನಾಗಿ ಏನು ಬೇಕು ಅಂತ ಕೇಳ್ತಾನೆ. ಜ್ಞಾನವನ್ನು ಕೊಡು ಅಂತ ಕೇಳಿದಾಗ ಕುಬೇರ ಅನುಗ್ರಹಿಸ್ತಾನೆ, ಜ್ಞಾನಿಯಾಗ್ತಾನೆ. ತನ್ನ ಮಗ ವತ್ಸರನನ್ನು ಸಿಂಹಾಸನದಲ್ಲಿ ಕೂಡಿಸಿ ಬದರಿಗೆ ಹೋಗಿ ಅಲಕನಂದಾದಲ್ಲಿ ಸ್ನಾನ ಮಾಡಿ ಸಾಧನೆಯನ್ನು ಮಾಡಿ ದೇವರು ಕಳಿಸಿದ ವಿಮಾನದಲ್ಲಿ ಶಿಂಶುಮಾರ ಲೋಕಕ್ಕೆ ಹೋಗಿ ಅಲ್ಲಿ ಶಾಶ್ವತವಾಗಿ ಧ್ರುವತಾರೆಯಾಗಿ ಮೆರಿತಾನೆ. ಧ್ರುವ ಅಂತಂದರೆ ಪರ್ಮನೆಂಟ್ ಅಂತ ಅರ್ಥ. ಒಂದು ಸಾಧನೆ ಮಾಡಿದರೆ ಧ್ರುವವಾಗಿ ನಾವು ಉಳಿಬೇಕಂತೆ, ಶಾಶ್ವತವಾಗಿ ಉಳಿಬೇಕು. ಧ್ರುವನ ಹೆಸರು ಇವತ್ತು ಅಜರಾಮರ. ಸಾಧನೆ ಮಾಡಿ ದೇವರನ್ನು ಒಲಿಸಿಕೊಂಡ್ರೆ ಅಜರಾಮರ. ಭೂಮಿಯಲ್ಲಿ ಭೋಗದ ಬೆನ್ನ ಹಿಂದೆ, ಸುರುಚಿಯ ಬೆನ್ನ ಹಿಂದೆ ಹೋದರೆ ಜರ ಮರಣ ಇಷ್ಟೇ ನಮಗೆ ಬರುವಂಥದ್ದು ಅನ್ನೋದನ್ನು ಭಾಗವತ ನಮಗೆ ಎಚ್ಚರಿಸಿ ಕೊಟ್ಟಿದೆ. ಈ ಪರಂಪರೆಯಲ್ಲಿ ಬಂದಿರತಕ್ಕಂತಹದ್ದು ಅಂಗ ಅನ್ನುವ ಒಳ್ಳೆಯ ರಾಜ, ಅವನ ಮಗ ವೇನ ಅಂತ ಮಹಾಪಾಪಿಯಾದಂಥದ್ದು. ಆ ಕಥೆಯನ್ನೆಲ್ಲ ಹೇಳಿ ಆ ವೇನ ಸಿಂಹಾಸನದಲ್ಲಿ ಕೂಡಿಸ್ತಾರೆ. ಅಂಗ ರಾಜ ಮಗನ ಅನ್ಯಾಯಗಳನ್ನು ನೋಡಿ ಬೆಚ್ಚಿ ಬಿದ್ದಾಗ ವೇನನನ್ನು ಸಿಂಹಾಸನದಲ್ಲಿ ಕೂಡಿಸ್ತಾರೆ. ವೇನ ಅನ್ಯಾಯ ಮಾಡಿದಾಗ ಹುಂಕಾರದಿಂದ ಸುಟ್ಟು ಬೂದಿ ಮಾಡ್ತಾರೆ ಋಷಿಮುನಿಗಳು. ಅವನನ್ನು ಸಂಹಾರ ಮಾಡ್ತಾರೆ. ಅವನ ಶರೀರದಲ್ಲಿ ಆ ಬಾಹುವನ್ನು ಮಥನೆ ಮಾಡಿ ಒಬ್ಬ ಮಗುವನ್ನು ಪಡೀತಾರೆ ಜ್ಞಾನಿಗಳು. ರಾಜರುಗಳ ಪರಂಪರೆ ಬೇಕು ಅಂತ ಆ ವೇನನ ಬಾಹುವಿನಿಂದ ಬಂದವನು ಪೃಥು.
ಆ ಪೃಥು ಸಿಂಹಾಸನದಲ್ಲಿ ಕೂಡಿಸ್ತಾರೆ. ಪೃಥು ದೇಶವನ್ನು ಆಳ್ತಾನೆ. ಪೃಥುವನ್ನು ದೇವರ ಅವತಾರಗಳ ಸಾಲಿನಲ್ಲಿ ಸೇರಿಸ್ತಾರೆ. ಪೃಥು ದೇವರ ಅವತಾರ ಅಲ್ಲ, ದೇವರ ವಿಶೇಷ ಸನ್ನಿಧಾನ ಪಾತ್ರನಾದವ. ದೇವರ ರಾಜರಾಜೇಶ್ವರ ರೂಪದ ಸನ್ನಿಧಾನ ಅವನಲ್ಲಿ ಇರುವಂತಹದ್ದು. ಪೃಥು ರಾಜ್ಯಭಾರ ಮಾಡಿದಾಗ ದೇಶದಲ್ಲಿ ಕ್ಷೋಭೆ ಕಾಣಿಸ್ತದೆ. ಆವಾಗ ಪೃಥುವಿನತ್ರ ಕೇಳಿದಾಗ ಪೃಥುವಿನತ್ರ ಎಲ್ಲ ಪ್ರಜೆಗಳು ಬಂದು ಹೇಳ್ತಾರೆ, ತಿನ್ನಲಿಕ್ಕೆ ಅನ್ನ ಇಲ್ಲ, ಕುಡಿಲಿಕ್ಕೆ ನೀರಿಲ್ಲ, ಬದುಕುವುದು ಕಷ್ಟ, ಜೀವನ ಬರ್ಬರ ಅಂತ ಹೇಳಿದಾಗ ಭೂಮಿ ಹತ್ರ ಯುದ್ಧ ಮಾಡಲಿಕ್ಕೆ ಬರ್ತಾನೆ. ಭೂಮಿ ನಿನ್ನ ಹೊಟ್ಟೆಯೊಳಗಿದೆ ಕೊಡು. ಭೂಮಿ ಓಡಿ ಹೋದಾಗ ಬೆನ್ನಟ್ಟಿಕೊಂಡು ಹೋಗ್ತಾನೆ. ಗೋವಿನ ವೇಷ ಹಾಕ್ಕೊಂಡು ಭೂಮಿ ಓಡಿದರೆ ಬೆನ್ನಟ್ಟಿಕೊಂಡು ಹೋಗ್ತಾನೆ. ಕೊನೆಗೆ ಆ ಗೋವನ್ನು ಹಿಡಿದು ಕೇಳ್ತಾನೆ, ಕೊಡು, ಪ್ರಜೆಗಳಿಗೆ ಏನೇನು ಕೊಡಬೇಕೋ ಕೊಡು. ಭೂಮಿ ಹೇಳ್ತಾಳೆ, ಎಲ್ಲ ಇದೆ ಕೊಡ್ತೇನೆ. ಯಾಕೆ ಬಚ್ಚಿಟ್ಕೊಂಡಿದ್ದಿ? ನೋಡು, ನಿನ್ನ ಅಪ್ಪ ಇದ್ದ ವೇನ ಮಹಾಪಾಪಿ, ಹಾಗಾಗಿ ಇದು ಅನ್ಯಾಯ ಆಗ್ತದೆ ಅಂತ ತೀರ್ಮಾನ ಮಾಡಿ ಎಲ್ಲ ಸ್ಟಾಕ್ ಮಾಡಿಟ್ಟಿದ್ದೇನೆ, ಎಲ್ಲ ನಿನಗೆ ಕೊಡ್ತೇನೆ, ಕೊಡು. ಕೊಡುವುದು ಅಂತ ನಾನು ಹೇಗೆ ಕೊಡಲಿ? ನಾನು ದನ ಹೇಗೆ ಕೊಡಬೇಕು? ನೀನು ಕೆಚ್ಚದ ಕೈ ಹಾಕಿ ಅದನ್ನು ಒಂದು ಕರುವನ್ನು ತಯಾರು ಮಾಡು, ಎಲ್ಲವನ್ನು ಕೊಡ್ತೇನೆ ಅಂತ. ಹಾಗಾಗಿ ಎಲ್ಲ ಕರು ತಂದರು, ಪಾತ್ರ ತಂದರು, ಅವರವ್ರಿಗೆ ಏನೇನು ಬೇಕು ಅದನ್ನೆಲ್ಲ ಪಡ್ಕೊಂಡ್ರು. ಎಲ್ರಿಗೂ ಕೊಟ್ಟ ರಾಜ, ಯಾರ್ಯಾರಿಗೆ ಏನೇನು ಬೇಕು ಅದನ್ನೆಲ್ಲ ಕೊಟ್ಟು ತೃಪ್ತಿಪಡಿಸಿದವ ರಾಜ. ಭೂಮಿಯಲ್ಲಿ ಎಲ್ಲೆಲ್ಲಿ ಏನೇನು ಆಗಬೇಕು ಅದನ್ನೆಲ್ಲ ವ್ಯವಸ್ಥೆ ಮಾಡಿದವ. ಇಲ್ಲಿ ಸರೋವರ ಇರಬೇಕು, ಇಲ್ಲಿ ಬಾವಿ ಇರಬೇಕು, ಇಲ್ಲಿ ಸಮುದ್ರ ಇರಬೇಕು, ಇಲ್ಲಿ ಪರ್ವತ ಇರಬೇಕು, ಇಲ್ಲಿ ಬೇಕಾದಷ್ಟು ದವಸ ಧಾನ್ಯ ಬೆಳೆಯುವ ಕ್ಷೇತ್ರ ಆಗಬೇಕು. ಎಲ್ಲ ಪೃಥ್ವಿಯನ್ನು ನಿರ್ಮಾಣ ಮಾಡಿದವ. ಪೃಥುವಿನಿಂದ ನಿರ್ಮಾಣ ಆದದ್ದಕ್ಕೆ ಪೃಥ್ವಿ, ಇದಕ್ಕೆ ಹೆಸರು ಬಂತು ಅಂತ ಭಾಗವತ ಇದನ್ನು ಉಲ್ಲೇಖ ಮಾಡ್ತದೆ. ಇಂತಹ ಪೃಥುರಾಜನ ಕಥೆಯನ್ನು ಹೇಳಿ 99 ಯಾಗ ಮಾಡಿ 100ನೇ ಯಾಗ ಮಾಡಬೇಕು. ಇಂದ್ರ ಏನೇನು ಮಾಡಿದರೂ ಆ ಕುದುರೆಯನ್ನು ಅಪಹಾರ ಮಾಡಿಕೊಂಡು ಹೋಗ್ತಾನೆ. ಅವನ ಮಗ ಪೃಥುವಿನ ಮಗ ವಿಜಿತಾಶ್ವ ಕುದುರೆಯನ್ನು ಗೆದ್ದು ತರ್ತಾನೆ. ಇಂದ್ರನನ್ನೇ ಕೊಲ್ಲಿಕ್ಕೆ ಹೋಗ್ತಾನೆ ಪೃಥು. ಆವಾಗ ಬ್ರಹ್ಮದೇವರು ತಡೀತಾರೆ, ಅಪ್ಪ ನಿನಗೆ 99 ಯಾಗ ಮಾಡಲಿಕ್ಕೆ ಮಾತ್ರ ಅರ್ಹತೆ ಇರುವುದು, 100ನೇ ಯಾಗ ಮಾಡಲಿಕ್ಕೆ ನಿನಗೆ ಅರ್ಹತೆ ಇಲ್ಲ. 100 ಯಾಗ ಮಾಡಿದ ಶತಕೃತು ಪದವಿಯಲ್ಲಿ ಇಂದ್ರ ಇದ್ದಾನೆ, ಬೇಡ ಬಿಟ್ಬಿಡು, ಏನು ಮಾಡಬೇಕೋ ಅದನ್ನು ಮಾಡಿದ್ದಿ, ದೊಡ್ಡ ಕೀರ್ತಿ ಇದೆ, ಸಾಧನೆ ಮಾಡು ಅಂತ ಹೇಳಿ ಅವನನ್ನು ಬ್ರಹ್ಮದೇವರು ತಿದ್ದಿದಾಗ ಸನಕಾದಿಗಳು ಪ್ರವಚನ ಮಾಡಿ ಅವನನ್ನು ತಿತ್ತಾರೆ. ಅಂತಹ ಪೃಥು ಮಹಾರಾಜನ ಪರಂಪರೆಯನ್ನು ವರ್ಣನೆ ಮಾಡಿ ಅದರಲ್ಲಿ ಬರತಕ್ಕಂತಹ ಪ್ರಾಚೀನ ಬರಹಿಸಿನ ಕಥೆಯನ್ನು ಹೇಳ್ತಾರೆ. ನಾರದರು ಪುರಂಜನ ಉಪಾಖ್ಯಾನವನ್ನು ಹೇಳಿ ತಿದ್ದಿದ ಕಥೆಯನ್ನು ಭಾಗವತ ಹೇಳಿದೆ ಎಂಬಲ್ಲಿಗೆ ಇವತ್ತಿನ ಪ್ರವಚನ. ಕೃಷ್ಣಾರ್ಪಣ.